ಇವತ್ತಿನ ದಿವಸ ಆಕಾಶದಿಂದ ನೀರು ಬಿತ್ತು ಅಂತಂದ್ರೆ ಓಡ್ಲಿಕ್ಕೆ ಆರಂಭ ಮಾಡುತ್ತೆ. ಯಾಕೆ ಅಂತ ಕೇಳಿದ್ರೆ, ಆ ನೀರನ್ನು ಕೆಳಗಿಳಿಸುವಂಥವ್ರು ಗಿಡಗಳು. ಆ ಗಿಡಗಳ ಕಡೆ ನಾವು ತುಂಬ ದುರ್ಲಕ್ಷ್ಯ ಮಾಡಿದೆವು. ಜಾಲಿ ಗಿಡ ಮುಳ್ಳಿದೆ ಅಂತ ಕಡ್ದು ಹಾಕಿದೀವಿ. ಆಲದ ಗಿಡ ಇದು ಹಕ್ಕಿಗಳು ಬಂದು ಕೂಡ್ತಾವು, ಈ ಪಕ್ಷಿಗಳಿಂದ ಬೆಳೆ ಮೇಲೆ ಬಂದು ತೆನೆಗಳನ್ನು ತಿಂತಾವು, ಹಾಳಾಗುತ್ತೆ ಅಂತ ಆಲದ ಗಿಡಗಳನ್ನು ತೆಗೆದು ಹಾಕಿದೀವಿ. ಇನ್ನು ಕಂಟಿ ಬಿಂಟಿಗಳನ್ನಂತರೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಬದುವುಗಳನ್ನೆಲ್ಲ ಎಷ್ಟು ಸ್ವಚ್ಛ ಮಾಡಿದೀವಿ ಅಂತಂದ್ರೆ ಈಗ ಬದುವುಗಳಲ್ಲಿ ಜಾಗೇನೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ವಚ್ಛ ಮಾಡಿಬಿಟ್ಟಿವಿ. ಹಾಗಾದ್ರೆ ಈ ಭೂಮಿಯನ್ನ ಛೇದಿಸಿ ನೀರನ್ನ ಕೆಳಗೆ ಕರ್ಕೊಂಡು ಹೋಗೋರು ಯಾರು? ಇದು ಒಂದು. ಇದಕ್ಕಿಂತಲೂ ಹೆಚ್ಚು ನೀರು ನಾವು ಕೆರೆಗಳಲ್ಲಿ ಬಾವಿಗಳಲ್ಲಿ ಏನ್ ನೀರು ಸಂಗ್ರಹಿಸ್ತಿದ್ದೆವು, ಅದಕ್ಕಿಂತ 1000 ಪಟ್ಟು ನೀರನ್ನ ನಮ್ಮ ಮಣ್ಣು ತನ್ನ ಒಡಲಲ್ಲಿ ಇಟ್ಕೊಳ್ತಿತ್ತು. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರ್ತಿತ್ತು, ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಅದಕ್ಕೆ. ಆ ಸಾಯಿಲ್ ಕಾರ್ಬನ್ ಈಗ ಒಂದು 30 ವರ್ಷದಿಂದ 3% ಇತ್ತು ನಮ್ಮ ಮಣ್ಣಿನಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ. ಮಳೆ ಬಂದಾಗ ಆ ಮಣ್ಣಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಕೊಳ್ತಿತ್ತು. ಮುಂದೆ ಬೆಳೆಗಳಿಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗ್ತಿತ್ತು. ಹೀಗಾಗಿ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆದರೂ ಸಹಿತ ಬೆಳೆಗಳಿಗೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಇವತ್ತು ನಾವು ಹಾಕಿದ ರಾಸಾಯನಿಕ ಗೊಬ್ಬರಗಳಿಂದಾಗಿ ಆ ಮಣ್ಣಿನಲ್ಲಿರುವಂಥ ಜೀವಾಣುಗಳು ಪೂರ್ತಿಯಾಗಿ ನಾಶ ಆಗಿವೆ. 3% ಇದ್ದಂಥ ಸಾಯಿಲ್ ಕಾರ್ಬನ್ನು, ಸಾವಯವ ಇಂಗಾಲ, ಈಗ ಬರೀ 0.2% ಬಂದು ನಿಂತಿದೆ. ಇದರಲ್ಲಿ ಅರ್ಧ ಒಂದು ವೇಳೆ ಹೋಯ್ತು ಅಂತಂದ್ರೆ ಈಗಿರುವಂಥ ಎಲ್ಲ ಭೂಮಿ ಬಂಜರ ಭೂಮಿ ಆಗ್ತಾ ಇದೆ. ಭಾರತದ ಒಟ್ಟು ಭೂಮಿಯ 30% ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತಿತ ಆಗಿದೆ ಈಗಾಗಲೇ. ಕೆಲವು ಕಡೆ ನೀರು ಹೆಚ್ಚಾಗಿ ಸೌಳು ಒಡೆದು ಜವಳು ಹಿಡಿದು ಭೂಮಿ ಹಾಳಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿರುವಂಥ ಜೀವಾಣುಗಳು ನಾಶವಾಗಿ ಬಿದ್ದ ನೀರನ್ನ ಹಿಡಿದುಕೊಳ್ಳಿ ಇಟ್ಟುವಂಥ ಸಾಮರ್ಥ್ಯನೇ ಇಲ್ಲ. ನೀರು ನಿಲ್ಲಬೇಕಾಗಿತ್ತು ಅಂತಂದ್ರೆ ಈ ಮಣ್ಣು ಹಿಡಿದು ಇಟ್ಕೊಳ್ಬೇಕಲ್ಲ. ಗಿಡಗಳು ಹೋಗ್ಬಿಟ್ಟು ಮಣ್ಣೊಳಗಿರುವಂಥ ಜೀವಾಣುಗಳು ಹೋಗ್ಬಿಟ್ಟು, ಹಾಗಾದ್ರೆ ನೀರನ್ನ ಕರೆಯುವವರು ಯಾರು? ಭೂಮಿಯ ಕೆಳಗೆ ಯಾರು ಇಲ್ದಾಗಾಯ್ತು. ಅದರ ಪರಿಣಾಮವಾಗಿ ನೀರು ಸಮುದ್ರ ಸೇರ್ಲಿಕ್ಕತ್ತು. ನೀರು ಸಮುದ್ರ ಸೇರಿತು, ನಾವು ಆಕಾಶದ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಕೂತೀವಿ. ಅಂತಲೇ ಪೂಜ್ಯರು ಇಲ್ಲಿಯವರೆಗೆ ಕೇಳಿದೀವಿ, ಪೂಜ್ಯರು ಊರುಗಳಲ್ಲಿ ಕೆರೆಗಳನ್ನ ಕಟ್ಟಿಸಿ ಅವುಗಳಿಗೆ ನೀರು ತುಂಬಿಸಿ ಭೂಮಿಗೆ ಮರುಪೂರ್ಣ ಮಾಡಿಸ್ಬೇಕು ಅಂದ್ರೆ ಜಲಮಟ್ಟ ಹೆಚ್ಚಾಗುತ್ತೆ. ನಾವು ಎಷ್ಟು ನೀರನ್ನು ಜಗ್ಗಿದ್ದೇವೆ ಭೂಮಿಯಲ್ಲಿ ತಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. 1000 ಫೂಟ್ಗೆ ಹೋಗಿ ನಿಂತಿದೆ. ಮೊದಲು ಬೇಸಿಗೆ ಕಾಲದಲ್ಲಿ ನಮ್ಮ ಹಳ್ಳಗಳಲ್ಲಿ ಸುಮ್ಮನೆ ಒಂದಿಷ್ಟು ಉಸುಗು ಸರಿಸಿದ್ರೆ ಸಾಕು, ಒಂದು 6-8 ಇಂಚುಗಳಲ್ಲಿ ನೀರು ಬರ್ತಿತ್ತು. ಅದನ್ನು ತುಂಬ್ಕೊಂಡು ಬರ್ತಿದ್ದೀವಿ ಹೊಲಗಳಲ್ಲಿ ಕುಡಿಯೋದಕ್ಕೆ. ಅಷ್ಟು ಮೇಲೆ ಇತ್ತು. ಬೇಸಿಗೆ ಕಾಲದಲ್ಲಿಯೂ ಸಹಿತ ನೀರು ಸಿಗ್ತಿತ್ತು. ಇವತ್ತು 1000 ಫೂಟ್ ಕೆಳಗೆ ಹೋಗಿದೆ. ಇದರಲ್ಲಿ ಮೇಲಿನ 100 ಫೂಟನ್ನು ತುಂಬಬೇಕು. 40 ಫೂಟನ್ನು ಭೂಮಿಯ ಮೇಲ್ಗಡೆ 40 ಫೂಟನ್ನು ಅಥವಾ ಕೆಳಗಡೆ 40 ಫೂಟ್ ತುಂಬಬೇಕಾಗಿದ್ರೆ 100 ವರ್ಷಗಳು ಬೇಕು. ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡೋದಾಗ್ಲಿ, ಕೆರೆಗಳನ್ನ ತುಂಬೋದಾಗ್ಲಿ, ಅಥವಾ ಬೇರೆ ಬೇರೆ ಡ್ಯಾಮ್ಗಳನ್ನ ತುಂಬೋದಾಗ್ಲಿ. ಡ್ಯಾಮ್ಗಳಲ್ಲಂತೂ ಯಾವುದೇ ಮರುಪೂರ್ಣ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಮರುಪೂರ್ಣ ಅಂದ್ರೆ, ಡ್ಯಾಮ್ಗಳನ್ನ ಎಲ್ಲಿ ಕಟ್ಟಿದ್ದಾರೆ ಅಂದ್ರೆ ಎಲ್ಲಿ ನೀರು ಇಂಗೋದಿಲ್ಲವೋ ಅಂಥಲ್ಲೇ ಕಟ್ಟಿದ್ದಾರೆ, ಭೂಗರ್ಭ ಶಾಸ್ತ್ರದ ಅಧ್ಯಯನ ಮಾಡಿ. ಕೆರೆಗಳನ್ನ ಪರವಾಗಿಲ್ಲ, ಕೆರೆಗಳಲ್ಲಿ ಸ್ವಲ್ಪ ನೀರು ಇಂಗುತ್ತೆ, ಅದರಿಂದಾಗಿ ಮರುಪೂರ್ಣ ಆಗುತ್ತೆ, ಆ ನೀರು ಮೇಲೆ ಬರುತ್ತೆ. 40 ಫೀಟ್ ನೀರು ತುಂಬಲಿಕ್ಕೆ 100 ವರ್ಷಗಳು ಬೇಕಾಗ್ತಾವು ಅಂದ್ರ ನಾವು 1000 ಫೀಟ್ನವರೆಗೆ ನೀರನ್ನ ಕೆಳಗೆ ಕಳಿಸಿದೀವಿ, ಇನ್ ಮೇಲೆ ತುಂಬೋದು. ಇದರ ಪರಿಣಾಮ ತಾವು ನೋಡಿರ್ಬೇಕು. ಮೊನ್ನೆ ರಾಜಸ್ಥಾನದಲ್ಲಿ 4 ಹಳ್ಳಿಗಳಲ್ಲಿ ಈ ಬೋರ್ವೆಲ್ನಿಂದ ನೀರು ಎತ್ತಿದ್ರು. ಆ ನೀರನ್ನು ಕುಡಿದ ತಕ್ಷಣ ತಲೆಯಲ್ಲಿ ಒಂದು ಕೂದಲು ಉಳಿದಿಲ್ಲ. ಗಂಡಸರು ಹೆಂಗಸರು ಎಲ್ಲರೂ ಕೂದಲ ಕಳ್ಕೊಂಡಿದ್ದಾರೆ, ಎಲ್ಲರೂ ಬೋಳ್ನೆತ್ತಿಯವರಾಗಿದ್ದಾರೆ. ಇದೇ ಬಹಳ ದಿವಸ ಅಲ್ಲ, ಈಗ 1 ತಿಂಗಳ ಹಿಂದೆ ಆದಂತ ಘಟನೆ ಇದೆ. ಯಾಕೆಂದ್ರೆ ಇಷ್ಟು ಕೆಳಗಡೆ ಹೋದ ನಂತರ ನೀರು ಎಲ್ಲ ಆರ್ಸೆನಿಕ್ ಇರುತ್ತೆ, ವಿಷಮಯ ಇರುತ್ತೆ ಆ ನೀರು. ಅಲ್ಲಿ ನೀರಿನ ಅಂಶ ಉಳಿದಿರೋದಿಲ್ಲ, ಎಲ್ಲ ರಸಾಯನಗಳು ಬಂದು ಕೂಡಿರ್ತಾವೆ, ರಸಾಯನಗಳಿರ್ತಾವಲ್ಲಿ. ಅವು ನಮ್ಮ ಪ್ರಕೃತಿಗೆ ಕೆಲವೊಂದು
ಬಾಧಕ ಕ್ರಿಯೆಗಳನ್ನು ಉಂಟು ಮಾಡಿ ನಮ್ಮ ಶರೀರದಲ್ಲಿರುವಂಥ ಕೆಲವೊಂದು ಖನಿಜಗಳನ್ನು ಹಾಳು ಮಾಡ್ತಾವು, ಕೆಲವೊಂದು ಖನಿಜಗಳನ್ನು ಅವಶ್ಯಕತೆಗಿಂತಲೂ ಅಧಿಕ ಹೆಚ್ಚು ಮಾಡಿ ನಮ್ಮ ಶರೀರದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾವು. ಅದರಿಂದ ನಮ್ಮ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ. ನಾವು ಇದೇ ಉದಾಹರಣೆಗಳನ್ನು ದೇಶದ ಇನ್ನೂ ಹಲವು ಕಡೆ ನೋಡ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲರೂ ನಾವು ಪ್ರತಿ ದಿವಸ ನೀರು ಜಗ್ತಾ, ಇಡೀ ನಮ್ಮ ದೇಶದ ನೀರಾವರಿಯಲ್ಲಿ 60% ನೀರಾವರಿ ಬೋರ್ವೆಲ್ಗಳ ಮೇಲೆ ನಡೆದಿದೆ, 40% ನೀರಾವರಿ ಮಾತ್ರ ನದಿಗಳ ಮೇಲೆ ನಡೆದಿದೆ. ಹಾಗಾದ್ರೆ ಈ 60% ನೀರನ್ನ ನಾವೇನ್ ಜಕ್ಕೊಳ್ತೀವಿ, ಇದನ್ನು ತುಂಬುವವರು ಯಾರು? ಇದಕ್ಕೆ ಯಾರು ವ್ಯವಸ್ಥೆ ಮಾಡಬೇಕು? ಮಳೆ ಯಾವಾಗ್ಲಾದ್ರೂ ಅದು ಬಂತು ಅಂದ್ರೆ ಬರುತ್ತೆ. ತಮಗೆ ಆಶ್ಚರ್ಯ ಅನ್ನಿಸ್ಬಹುದು, ಬರುವ ದಿನಮಾನದಲ್ಲಿ, ಈಗಿನ ದಿನಮಾನದಲ್ಲಿ ಮಳೆ ಅಕಾಲಿಕವಾಗಿದೆ, ಸಕಾಲಿಕವಾಗಿ ಬರ್ತಾ ಇಲ್ಲ. ಜೂನ್ 6ನೇ ತಾರೀಕಿಗೆ ಬರ್ತಿತ್ತು ಮೊದಲು, ನಿಶ್ಚಿತವಾಗಿ ಮೃಗ ನಕ್ಷತ್ರದಲ್ಲಿ ಮಳೆ ಬರ್ತಿತ್ತು, ಒಂದೊಂದು ಸಾರಿ ರೋಹಿಣಿ ನಕ್ಷತ್ರದಲ್ಲಿಯೂ ಬರ್ತಿತ್ತು. ಆದ್ರೆ ಇವತ್ತಿನ ದಿವಸ ಈ ಮಳೆ ಜುಲೈ ಕೊನೆಗೆ ಬರ್ತಾ ಇದೆ. ಈ ಕಳೆದ 3-4 ವರ್ಷಗಳಿಂದ ತಾವು ನೋಡ್ರಿ, 1 ಅಥವಾ 1.5 ತಿಂಗಳು ಮುಂದೆ ಹೋಗಿದೆ ಋತುಮಾನ. ಆಮೇಲೆ ದಸರಾದವರೆಗೆ ಮಳೆಗಾಲ ಇರ್ತಿತ್ತು, ದೀಪಾವಳಿಗೆ ಮಳೆ ಒಂದು ಹನಿನೂ ಆಗ್ತಿರ್ಲಿಲ್ಲ. ಆದ್ರೆ ಈಗ ನವೆಂಬರ್ ಡಿಸೆಂಬರ್ವರೆಗೂ ಮಳೆ ಬೀಳ್ತಾ ಇದೆ. ಯಾವಾಗ ಬೆಳೆಗಳ ಕಟಾವಿಗೆ ಬರ್ತಾವು ಆಗನೂ ಮಳೆ ಸುರಿಯುತ್ತೆ ಅಂದ್ರೆ ರೈತ ಹೋಗ್ಬೇಕಿಲ್ಲಿ. ರೈತ ತನ್ನ ಮನೆಗೆ ಬೆಳೆಗಳನ್ನ ತರುವುದಾದ್ರೂ ಹೇಗೆ? ಎಲ್ಲ ಬೆಳೆ ಬೆಳೆದ್ ನಿಂತಿದೆ, ಅದನ್ನ ಕಟಾವಿಗೆ ಹೋಗುವಾಗನೂ ಮಳೆ ಸುರಿತಾ ಇತ್ತು ಅಂತಂದ್ರೆ, ಇಷ್ಟು ಅಕಾಲಿಕ ಆಯ್ತು ಮಳೆಗಾಲ ಅಂತಂದ್ರೆ ಹೇಗೆ? ಹಾಗಾದ್ರೆ ಈ ಮಳೆಗಾಲ ಒಂದೇ ದಿವಸದಲ್ಲಿ ಹೀಗಾಯ್ತೇನು? ಅಥವಾ ಇದನ್ನೇನು ದೇವರು ಮಾಡಿದ್ನೇನು? ಏನಿಲ್ಲ, ನಾವು ಮಾಡಿದಂತ ಕುಕರ್ಮಗಳ ಪರಿಣಾಮ ಇದು, ನಾವು ಮಾಡಿದಂತ ಕುಕರ್ಮಗಳ ಪರಿಣಾಮ. ಇನ್ನು ಬರುವ ದಿನಮಾನಗಳಲ್ಲಿ ಏನಾಗಬಹುದು? ನಾವು ಇದೇ ರೀತಿಯಾಗಿ ಇದಕ್ಕೆ ಮರುಪೂರ್ಣದ ವ್ಯವಸ್ಥೆಯನ್ನು ಮಾಡಲಿಲ್ಲ, ಭೂಮಿಯ ಮೇಲ್ಗಡೆ ಗಿಡಗಳನ್ನು ಹಚ್ಚಲಿಲ್ಲ, ಬಯೋಡೈವರ್ಸಿಟಿಯನ್ನ ಕಾಪಾಡಲಿಲ್ಲ ಅಂದ್ರೆ ಜೈವ ವಿವಿಧತೆಯನ್ನ ನಾವು ಕಾಪಾಡಲಿಲ್ಲ ಅಂದ್ರೆ ಪರಿಣಾಮ 2033ಕ್ಕೆ ಮಳಿ 3 ತಿಂಗಳಲ್ಲಿ ತನ್ನ ಋತುಮಾನದಲ್ಲಿ ಎಷ್ಟು ಬೀಳಬೇಕೋ ಬೀಳುತ್ತೆ. ಆದ್ರೆ ಬರೀ 3 ದಿನದಲ್ಲಿ ಬಿದ್ದು, ಅಂದ್ರೆ 3 ತಿಂಗಳಲ್ಲಿ ಬೀಳ್ಬೇಕಾದಂತ ಮಳೆ ಬರೇ 3 ದಿನದಲ್ಲಿ ಬಿದ್ದು ಹೋಯ್ತು ಅಂದ್ರೆ 56 ಗಂಟೆಗಳಲ್ಲಿ ಅಥವಾ 60 ಗಂಟೆಗಳಲ್ಲಿ 3 ತಿಂಗಳ ಮಳೆ ಬರೀ 60 ಗಂಟೆಗಳಲ್ಲಿ ಬಿದ್ದು ಹೋಯ್ತು ಅಂದ್ರೆ 70-72 ತಾಸು ಆಗತ್ತೆ. ಆದ್ರೆ ವೈಜ್ಞಾನಿಕರು ಹೇಳೋದು 60 ಗಂಟೆಗಳಲ್ಲಿ 3 ತಿಂಗಳಿನಲ್ಲಿ ಬೀಳ್ಬೇಕಾದಂತ ಮಳೆ ಬರೀ 60 ಗಂಟೆಗಳಲ್ಲಿ ಬಿತ್ತು ಅಂದ್ರೆ ಮಣ್ಣು ಉಳಿಯುತ್ತಾ, ಮನೆಗಳು ಉಳಿತಾವ ಅಥವಾ ನಾವು ಉಳಿತೀವೋ? ಸುನಾಮಿ ಸರಿ, ಸುನಾಮಿಗಿಂತಲೂ ಮಹಾ ಸುನಾಮಿ ಇದು ಎಲ್ಲವನ್ನೂ ಕೊಚ್ಕೊಂಡು ಹೋಗ್ಬಿಡುತ್ತೆ, ಅಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ನಮ್ಗೆ ಯಾರಿಗೂ ಅದರ ಕಾಳಜಿ ಇಲ್ಲ, ಕೇವಲ ಪೂಜ್ಯರಿಗೆ ಕಾಳಜಿ. ನಾವು ಈ ನಮ್ಮ ನಿಸರ್ಗವನ್ನು ಉಳಿಸಿಕೊಳ್ಳಿಲ್ಲ ಅಂದ್ರೆ, ರೈತರು ಪ್ರತಿಯೊಬ್ಬರು ತಮ್ಮ ಹೊಲದಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲಿ 1 ಎಕರೆಗೆ ಕನಿಷ್ಠ 25 ಗಿಡಗಳನ್ನು ಹಚ್ಕೊಳ್ಳೇಬೇಕು. ಕನಿಷ್ಠ 25 ಗಿಡಗಳು ಇರದೇ ಇದ್ರೆ ನಾವು ಉಳಿಯೋದಿಲ್ಲ. ತಾಪಮಾನ ಹೆಚ್ಚಾಗ್ತಾ ಇದೆ, ತಾಪಮಾನ ಹೆಚ್ಚಾಗೋದ್ರಿಂದ ಸಮುದ್ರದ ನೀರು ಹೆಚ್ಚು ಕಾಯುತ್ತೆ, ಉಗಿಯಾಗಿ ಆವಿಯಾಗಿ ಹೋಗುತ್ತೆ, ಹೋಗಿ ಎಲ್ಲಿ ಬೀಳ್ಬೇಕೋ ಅಲ್ಲಿ ಬೀಳೋದಿಲ್ಲ. ಭಾರ ಹೆಚ್ಚಾಗಿ ತನ್ನ ಅಸಂತುಲನದಿಂದಾಗಿ ಎಲ್ಲಿ ಬೀಳ್ಕೋ ಅಲ್ಲೇ ಎಲ್ಲಿ ಬೇಡಾದಲ್ಲಿ ಬೀಳುತ್ತೆ, ಬೇಕಾದಲ್ಲಿ ಬೀಳೋದಿಲ್ಲ. ಇದೆಲ್ಲ ನಡೆದಿದೆ. ನಮ್ಮ ಗ್ಲೇಷಿಯರ್ಸ್ ಏನಿದೆ ಅಂದ್ರೆ ಬೇಸಿಗೆಯಲ್ಲಿಯೂ ಹರಿಯಬೇಕಾದಂತ ನದಿಗಳು ಏನಿವೆ ಅಲ್ಲ, ಅವುಗಳೂ ಸಹಿತ ಬರುವ ದಿನಮಾನಗಳಲ್ಲಿ ಒಣಗಿ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇದು ಬಹಳ ದಿನಗಳಲ್ಲ, ಬರುವ 10 ವರ್ಷಗಳಲ್ಲಿ 2033 ಅಂದ್ರೆ 8-9 ವರ್ಷದಲ್ಲಿ ಈ ಪರಿಸ್ಥಿತಿ ದೇಶಕ್ಕೆ ಬರುತ್ತೆ. ಅದಕ್ಕೆ ರೈತರು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಹಿರಿಯರು ನಮ್ಮ ಕೈಯಲ್ಲಿ ಹೊಲ ಕೊಟ್ಟಿದ್ರು, ಹಾಗೆ ನಮ್ಮ ಮಕ್ಕಳ ಕೈಯಲ್ಲಿ ಕೊಡ್ಲಿಕ್ಕೆ ಕಲಿಬೇಕು. ನಮ್ಮ ಭೂಮಿಯನ್ನ ಫಲವತ್ತಾಗಿಸ್ಕೊಳ್ಬೇಕು, ಭೂಮಿಯನ್ನ ಫಲವತ್ತಾಗಿಸ್ಕೊಳ್ಬೇಕು. ಭೂಮಿಯಲ್ಲಿ ನೀರನ್ನ, ಮಣ್ಣನ್ನ ನಾವು ಸಶಕ್ತಗೊಳಿಸ್ಕೊಳ್ಬೇಕಾಗಿತ್ತು. ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂದ್ರ ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಅಂದ್ರೆ ನೋಡಿ, ಒಂದು ಘನಫೂಟ್ನಲ್ಲಿ ಏನೂ ಇಲ್ಲ ಅಂತಂದ್ರು ಒಂದು 20-25 ಲೀಟರ್ ನೀರು ಹಿಡಿದಿಡುವಂತ ಸಾಮರ್ಥ್ಯ ಬರುತ್ತೆ. ಒಂದೇ ಘನಫೂಟ್ನಲ್ಲಿ 20-25 ಲೀಟರ್ ನೀರು ಹಿಡಿದಿಡ್ಲಿಕ್ಕಾಗತ್ತೆ. ನಾವು ಹೀಗೆ 4 ಫೂಟು 6 ಫೂಟು 8 ಫೂಟು ನಮ್ಮ ಭೂಮಿಯಲ್ಲಿ ಹೇಗೆ ಸಾಮರ್ಥ್ಯ ಇದೆ ಅಷ್ಟನ್ನ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ, ನಾವು ಮಾಡಬೇಕಾದದ್ದು ಮೇಲೆ 1 ಫೂಟ್ನಲ್ಲಿ, ಅದ್ರ ಕೆಳಗೆ ದೊಡ್ಡ ಸಾಮ್ರಾಜ್ಯ ಇದೆ, ಹುಳುಗಳದೊಂದು ಸಾಮ್ರಾಜ್ಯ ಇದೆ. ಅಡ್ಡ ಉದ್ದ ಛೇದಗಳನ್ನ ಮಾಡಿ ನೀರನ್ನ ತೆಳಕ್ ತಗೊಂಡು ಹೋಗುವಂತ ಕೆಲಸವನ್ನ ಎರೆಹುಳುಗಳು ಮಾಡ್ತಾವ. ನಮ್ಮಲ್ಲಿ ಕೆಲವೊಂದು ಎರೆಹುಳುಗಳು ನೇರವಾಗಿ ಛಿದ್ರಗಳನ್ನು ಮಾಡ್ತಾವು, ಇನ್ನು ಕೆಲವೊಂದು ಎರೆಹುಳುಗಳು ಅಡ್ಡ ಛಿದ್ರವನ್ನು ಮಾಡ್ತಾವು. ಅವು ಮಾಡಿದ್ರೆ